ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರುಳಿಯ ದಿನಾಂಕ 12/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 22/6/2020. ಓಂ ನಮಃ ಶಿವಾಯ್. ಆಜ್ಞಾಕಾರಿ ಮಕ್ಕಳೇ, ತಂದೆಯು ಒಂದು ವಿಶೇಷ ಗಮನವನ್ನು ಸೆಳೆಯುತ್ತಿದ್ದಾರೆ. ನಿಶ್ಚಯ ಬುದ್ಧಿಯುಳ್ಳವರು ಮತ್ತು ಆತ್ಮದ ಅಭ್ಯಾಸದಲ್ಲಿ ಪಕ್ಕಾ ಇರುವ ಮಕ್ಕಳ ಬಗ್ಗೆ ತಂದೆಯು ಅವಶ್ಯವಾಗಿ ಗಮನ ಹರಿಸುತ್ತಾರೆ. ಓಂ ನಮಃ ಶಿವಾಯ್. ನೋಡಿ ಮಕ್ಕಳೇ, ಭಕ್ತಿ ಮಾರ್ಗದಲ್ಲಿ ನಾವು ಏನು ಮಾಡುತ್ತೇವೆ? ತಂದೆಯನ್ನು ನೆನಪು ಮಾಡುತ್ತೇವೆ, ಬಲಿಯಾಗುತ್ತೇವೆ. ನಂತರ ಕಲಿಯುಗದಲ್ಲಿ ತಂದೆ ಬಂದಾಗ ತುಂಬಾ ನಿಂದಿಸುತ್ತಾರೆ. ಆಗ ತಂದೆಯು ಏನೂ ಹೇಳುವುದಿಲ್ಲ, ಏಕೆಂದರೆ ತಂದೆ ಯೋಚಿಸುತ್ತಾರೆ, ಇವರು ಮಕ್ಕಳು ತಮ್ಮನ್ನು ತಾವು ಭಗವಂತನಿಗಿಂತ ದೊಡ್ಡವರೆಂದು ಭಾವಿಸುತ್ತಾರೆ ಮತ್ತು ಭಗವಂತನೇ ಇಲ್ಲ ಎಂದುಕೊಳ್ಳುತ್ತಾರೆ. ಸಂಸಾರದಲ್ಲಿ ಭಗವಂತನೇ ಇಲ್ಲ ಎಂದು ಹೇಳುವುದು ಕೂಡ ಒಂದು ನಿಂದನೆಯೇ. ಸರ್ವವ್ಯಾಪಿ ಎಂದು ಹೇಳುವುದು ಕೂಡ ನಿಂದನೆಯೇ. ಇದು ಎಲ್ಲಕ್ಕಿಂತ ದೊಡ್ಡ ನಿಂದನೆ. ಹಾಗಾದರೆ ತಂದೆಯು ಎಷ್ಟು ಸಹಿಸಿಕೊಳ್ಳುತ್ತಾರೆ? ಈಗ ಪ್ರಕೃತಿಯ ಸರದಿ. ಪ್ರಕೃತಿಯು ಎಷ್ಟು ಸಹಿಸಿಕೊಳ್ಳುತ್ತದೆ? ತಂದೆಯು ಬಿಂದು ರೂಪದಲ್ಲಿ ಅಂಟಿಕೊಳ್ಳುತ್ತಾರೆ. ತಂದೆಯು ಕೇಳಿಸಿಕೊಳ್ಳುತ್ತಾರೆ, ಕೇಳಿಸಿಕೊಳ್ಳದಂತೆಯೂ ಇರುತ್ತಾರೆ. ಆದರೆ ಪ್ರಕೃತಿ ಮೊದಲು ಒಂದು ಬೆಳೆ ಬರುತ್ತಿತ್ತು, ಇಂದು 4, 5, 6 ಕೂಡ ತೆಗೆಯುತ್ತಾರೆ. ಭೂಮಿ ಮೇಲೆ ಎಷ್ಟು ರಂಧ್ರಗಳನ್ನು ಮಾಡಿದ್ದಾರೆ? ಭೂಮಿಯ ಒಳಗಡೆ ರಂಧ್ರ ಮಾಡದ ಯಾವುದೇ ಒಂದು ಭಾಗವೂ ಉಳಿದಿಲ್ಲ. ಭಾರತ ಮಾತೆ, ಭೂಮಿ ತಾಯಿ ಎಂದು ಹೇಳುತ್ತಾರೆ. ಎಷ್ಟು ದೊಡ್ಡ ಮಹತ್ವವಿದೆ. ನಿಜವಾಗಿಯೂ ಭೂಮಿಯು ತಾಯಿಯೇ ಆಗಿದೆ. ತಾಯಿಯಂತೆ ಸಹಿಸಿಕೊಳ್ಳುತ್ತದೆ. ಲೌಕಿಕ ತಾಯಿ ಮಕ್ಕಳನ್ನು ಹೆರುತ್ತಾಳೆ, ಜನ್ಮ ಕೊಡುತ್ತಾಳೆ, ಪಾಲನೆ ಮಾಡುತ್ತಾಳೆ, ಮದುವೆ ಮಾಡುತ್ತಾಳೆ, ಎಷ್ಟೆಲ್ಲ ಮಾಡುತ್ತಾಳೆ. ಮತ್ತು ಈ ಭೂಮಿ, ಇದು ಎಲ್ಲರ ತಾಯಿ. ನಾವು ಎಷ್ಟೆಲ್ಲ ಮಾಡುತ್ತೇವೆ, ಎಷ್ಟು ರಂಧ್ರಗಳನ್ನು ಮಾಡುತ್ತೇವೆ, ಎಣಿಸಲು ಸಾಧ್ಯವಿಲ್ಲ. ಈಗ ಅದೇ ಭಾರತವು ಮತ್ತೆ ಭರ್ಪೂರಾಗಲಿದೆ. ಯಾವುದೇ ಕೊರತೆ ಇರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀರನ್ನು ಎಷ್ಟು ಶುದ್ಧೀಕರಿಸುತ್ತಾರೆ. ಸತ್ಯಯುಗದಲ್ಲಿ ಎಂತಹ ಶುದ್ಧ ನೀರು ಇರುತ್ತದೆ ಎಂದರೆ, ಇಲ್ಲಿನ 10-12 ಲೋಟ ಹಾಲು ಮತ್ತು ಅಲ್ಲಿನ ಅರ್ಧ ಲೋಟ ನೀರು ಎರಡು ಸಮಾನಾಗಿರುತ್ತದೆ. ಅಷ್ಟು ಶಕ್ತಿ ಕೇವಲ ನೀರಿನಲ್ಲಿರುತ್ತದೆ. ನೀವು ಯೋಚಿಸಿ, ಎಷ್ಟು ಶಕ್ತಿ ಇರುತ್ತದೆ. ವಿಶಾಲ ಬುದ್ಧಿ ಇರುತ್ತದೆ. ಸುಖ ಎಷ್ಟಿರುತ್ತದೆ. ವಿಶ್ವವು ಬಹಳ ಸುಂದರವಾಗಿರುತ್ತದೆ ಮತ್ತು ಅದು ಬರಲಿದೆ. ಪ್ರಶ್ನೆ, ಯಾರೋ ಕೇಳಿದರು, ಬಾಬಾ ಮುರುಳಿಯಲ್ಲಿ ಹೇಳಿದ್ದರು ಎಲ್ಲಕ್ಕಿಂತ ಮೊದಲು ಮಮ್ಮಾರವರ ಒಳ್ಳೆಯ ಸ್ಥಾನ ಸಿದ್ಧವಾಯಿತು. ಶರೀರದ ಎಲ್ಲಾ ದುಃಖಗಳು ದೂರವಾದವು. ಕರ್ಮಾತೀತ ಸ್ಥಿತಿಯನ್ನು ಪಡೆದರು. ನಂತರ ಇನ್ನೊಂದು ಮುರುಳಿಯಲ್ಲಿ ಹೇಳಿದರು, ನಿಮ್ಮ ಮಮ್ಮ ಸೂಕ್ಷ್ಮವತನಕ್ಕೆ ಹೋದರು. ಅವರ ಲೆಕ್ಕಾಚಾರ ಸ್ಥೂಲವತನದಲ್ಲಿ ಪೂರ್ಣವಾಯಿತು. ಈಗ ಮತ್ತೆ ಸಾಕಾರದಲ್ಲಿ ಉತ್ತರ ನೋಡಿ. ಪ್ರತಿಯೊಂದು ಜನ್ಮದ ಲೆಕ್ಕಾಚಾರ ಆ ಜನ್ಮದಲ್ಲೇ ಪೂರ್ಣವಾಗುತ್ತದೆ. ಮಮ್ಮಾರವರ ಲೆಕ್ಕಾಚಾರ ಎಲ್ಲಿ? ದೇವಕಿಯ ಬಗ್ಗೆ ಹೇಳಿದ್ದೇನೆ. ಬಾಬಾ ಹೇಳಿದರು, ಲೆಕ್ಕಾಚಾರ ಜನ್ಮದ ಜೊತೆಗಿರುತ್ತದೆ. ನೋಡಿ, ಮಮ್ಮ ಸೂಕ್ಷ್ಮವತನಕ್ಕೆ ಹೋದರು. ಹೌದು, ಮೊದಲು ಸೂಕ್ಷ್ಮವತನಕ್ಕೆ ಹೋಗುತ್ತಾರೆ ಅಲ್ಲವೇ? ಆದರೆ ಅವರು ಶಾಶ್ವತವಾಗಿ ಸೂಕ್ಷ್ಮವತನಕ್ಕೆ ಹೋದರು, ಮತ್ತೆ ಹಿಂತಿರುಗಿ ಬರುವುದಿಲ್ಲ ಎಂದು ಹೇಳಿಲ್ಲ. ಮಮ್ಮಾರವರ ಲೆಕ್ಕಾಚಾರ ಪೂರ್ಣವಾಯಿತು. ಆ ಸಮಯದಲ್ಲಿ, ಆ ಜನ್ಮದಲ್ಲಿ ಎಷ್ಟು ಲೆಕ್ಕಾಚಾರ ಇತ್ತೋ ಆ ಶರೀರದೊಂದಿಗೆ ಅದು ಪೂರ್ಣವಾಯಿತು. ಈಗ ಮಮ್ಮ ಸೂಕ್ಷ್ಮವತನಕ್ಕೆ ಹೋದರು. ನಂತರ ಹೇಳಿದರು, ಮಕ್ಕಳೇ, ಮಮ್ಮ ದೊಡ್ಡ ಸಾಹುಕಾರರ ಮನೆಯಲ್ಲಿ, ಒಬ್ಬ ರಾಜನಂತಹ ಮನೆಯಲ್ಲಿ ಜನ್ಮ ತಾಳಿದ್ದಾರೆ. ಹೀಗೆ ಬರೆದಿದೆಯೇ? ಬರೆದಿಲ್ಲ. ಇದೇ ಅಲ್ಲವೇ? ಪೂರ್ತಿಯಾಗಿ ಕೇಳಿಸಿಕೊಳ್ಳದಿದ್ದರೆ ತಲೆ ಕೆಳಗಾಗಿ ಉಲ್ಟಾ ಜೋತಾಡುತ್ತಾರೆ. ಪೂರ್ತಿಯಾಗಿ ಕೇಳಿಸಿಕೊಳ್ಳಬೇಕು. ಮಮ್ಮ ಗುಪ್ತ ರೂಪದಲ್ಲಿ ದೊಡ್ಡ ಸೇವೆ ಮಾಡುತ್ತಿದ್ದಾರೆ ಎಂದು ಕೂಡ ಹೇಳಲಾಗಿತ್ತು. ಮುಂದೆ ಮಮ್ಮ ಜ್ಞಾನದಲ್ಲಿ ಇರುವುದಿಲ್ಲ ಎಂದು ಕೂಡ ಹೇಳಲಾಗಿತ್ತು. ಸರಿ ಇದೆ. ಹಿಂದಿನ ಜನ್ಮ ಜ್ಞಾನದ್ದಾಗಿರಲೇ ಇಲ್ಲ. ಹಿಂದಿನ ಜನ್ಮದಲ್ಲಿ ಯಾರಾದರೂ ಜ್ಞಾನದಲ್ಲಿದ್ದಾರೆ? ಇರಲಿಲ್ಲ. ಅದು ಕೇವಲ ಮಮ್ಮಾರವರಿಗಾಗಿ ಹೇಳಲಾಗಿತ್ತು.
ಇವತ್ತಿನ ಮಕ್ಕಳು ಯಾರು ಶರೀರ ಬಿಡುತ್ತಾರೋ ಅವರು ದೊಡ್ಡ ಮನೆತನಕ್ಕೆ ಹೋಗುತ್ತಾರೆ ಮತ್ತು ಅಜ್ಞಾನಿಗಳ ಮನೆಗೆ ಹೋಗುತ್ತಾರೆ ಎಂದು ಭಾವಿಸುತ್ತಾರೆ. ಅದು ಮಮ್ಮಾರವರಿಗಾಗಿ ಹೇಳಲಾಗಿತ್ತು, ಬೇರೆಯವರಿಗಾಗಿ ಹೇಳಿದ್ದೇನೆಯೇ? ಪ್ರಶ್ನೆ. ಯಾರೋ ಕೇಳಿದರು, ಅಡ್ವಾನ್ಸ್ ಪಾರ್ಟಿ ಎಂದರೇನು? ಉತ್ತರ. ಅಡ್ವಾನ್ಸ್ ಎಂದರೆ ಯಾರ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನವಿದೆಯೋ ಅವರು. ಈ ವಿಷಯವನ್ನು ಅರ್ಥ ಮಾಡಿಕೊಂಡಿರಾ? ಜ್ಞಾನದ ಅರ್ಥವೇನು? ನೆನಪಿರಲಿ, ತಂದೆಯೊಂದಿಗೆ ಯೋಗವಿರಲಿ. ಹಾಗಾದರೆ ಮೊದಲು ಮಮ್ಮ ಜ್ಞಾನದಲ್ಲಿ ಇರಲಿಲ್ಲ? ತಮ್ಮ 84 ಜನ್ಮಗಳನ್ನು ಕೂಡ ಪೂರ್ಣಗೊಳಿಸಬೇಕಿತ್ತಲ್ಲವೇ? ಆರ್ಥಿಕ ರೂಪದಲ್ಲಿ ದೊಡ್ಡ ಸಹಯೋಗ ನೀಡಿದರು. ಈಗ ಮತ್ತೆ ಬಂದು ಬಾಬಾ ಬಡವರ ಬಂಧು ಆಗಿದ್ದಾರೆ. ಹಾಗಾದರೆ ಶರೀರವು ಅಂತಹದ್ದೇ ಬೇಕಲ್ಲವೇ? ಬಡವನದ್ದು. ಆಗಲೇ ಬಡವರ ಬಂಧು ಎಂದು ಸಿದ್ಧವಾಗುತ್ತದೆ. ಇನ್ನು ಹೇಳಿ. ಪ್ರಶ್ನೆ. ಯಾರೋ ಹೇಳಿದರು, ಹಾಗಾದರೆ ಎಲ್ಲಕ್ಕಿಂತ ಮೊದಲು ಮಮ್ಮಾರವರ ಒಳ್ಳೆಯ ಸ್ಥಾನ ಸಿದ್ಧವಾಯಿತು, ಕರ್ಮಾತೀತ ಸ್ಥಿತಿಯನ್ನು ಪಡೆದರು ಮತ್ತು ಶರೀರದ ಎಲ್ಲಾ ದುಃಖಗಳು ದೂರವಾದವು. ಉತ್ತರ. ಹೌದು, ಸರಿ ಇದೆ. ಎಲ್ಲಕ್ಕಿಂತ ಮೊದಲು ಮಮ್ಮಾರವರ ಒಳ್ಳೆಯ ಸ್ಥಾನ ಕೇವಲ ಸ್ಥೂಲವತನದ್ದಲ್ಲ, ಸೂಕ್ಷ್ಮವತನದ್ದೂ ಆಗಿರುತ್ತದೆ. ಅಲ್ಲಿ ಮುದ್ರೆ ಒತ್ತಲ್ಪಟ್ಟಿದೆ. ಮಮ್ಮ ಒಳ್ಳೆಯ ಪುರುಷಾರ್ಥದ ಸ್ಥಾನದಲ್ಲಿದ್ದಾರೆ. ಕೆಲವರು ಪದವಿಯ ಸ್ಥಾನವನ್ನು ನೋಡುತ್ತಾರೆ, ಆದರೆ ಮಮ್ಮಾರವರಿಗೆ ಈ ಶಬ್ದ ಪದವಿಯಲ್ಲ, ಬದಲಾಗಿ ಸಂಸ್ಕಾರಗಳ ಸ್ಥಾನ. ಹೌದು ಹೌದು ಬಾಬಾ ಎಂಬ ಸ್ಥಾನ. ಹೌದು ಬಾಬಾ. ನೋಡಿ, ಮಮ್ಮ ಎಂದಿಗೂ ಇದು ಹೇಗೆ ಸಾಧ್ಯ ಎಂದು ಕೇಳಲಿಲ್ಲ. ಇಲ್ಲ, ನನ್ನ ಬಾಬಾ ಹೇಳಿದ್ದಾರಲ್ಲವೇ, ಇಂದು ವಿಜ್ಞಾನವು ಇಲ್ಲಿಂದ ಬೇಕಾದರೆ ಎಲ್ಲವನ್ನೂ ಅಳಿಸಿ ಹಾಕಲಿ, ಆದರೆ ತಂದೆಯನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಮತ್ತು ಇದು ವಿಜ್ಞಾನಕ್ಕೂ ಒಂದು ಸವಾಲಾಗಿದೆ. ಅದು ಏನನ್ನೇ ನಾಶಪಡಿಸಿದರೂ ಇಲ್ಲಿಂದ ಅಂದ್ರೆ ಬುದ್ಧಿಯಿಂದ ನಾನು ಮತ್ತು ನನ್ನ ಬಾಬಾ ಖಂಡಿತವಾಗಿಯೂ ಹೊರಬರಲು ಸಾಧ್ಯವಿಲ್ಲ. ಏಕೆಂದರೆ ಇದು ಒಂದು ಅತಿ ಸೂಕ್ಷ್ಮವಾದ ವಿಷಯ, ಒಳಗೊಳಗಿನ ಫೋಲ್ಡರ್ನಲ್ಲಿದೆ. ಇದನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ. ಪ್ರಶ್ನೆ. ಬಾಬಾ, ವಿಜ್ಞಾನವೂ ಕೂಡ ಅದರ ಮೇಲೆ ಸಂಶೋಧನೆ ಮಾಡುತ್ತದೆಯೇ? ಉತ್ತರ. ಅದರ ಅವಶ್ಯಕತೆಯೇ ಬರುವುದಿಲ್ಲ, ಏಕೆಂದರೆ ವಿಜ್ಞಾನವೂ ಕೂಡ ಈಗ ಸ್ವಾಹ, ಈಗ ಯಜ್ಞದಲ್ಲಿ ಇಷ್ಟೇ ಆಹುತಿ ಹಾಕಬೇಕಿದೆ, ಅದನ್ನು ಹಾಕಬೇಕಿದೆ. ವಿಜ್ಞಾನವೂ ಕೂಡ ಎಲ್ಲಿಯವರೆಗೆ ಇರುತ್ತದೆ? ಎಲ್ಲಿಯವರೆಗೆ ದೀಪವಿದೆಯೋ ಅಲ್ಲಿಯವರೆಗೆ ಅಷ್ಟೇ. ದೀಪ ಮುಗಿಯಿತು, ವಿಜ್ಞಾನವು ಮುಗಿಯಿತು. ಅಂದ್ರೆ ಹಚ್ಚಿದ ದೀಪನೂ ಹಾರೋಯ್ತು, ವಿಜ್ಞಾನವು ಮುಗಿಯಿತು. ಒಳ್ಳೆಯದು. ಜನಕ್ ಮಗುವು ಎಲ್ಲ ಮಕ್ಕಳಿಗೆ ನೆನಪು ಪ್ರೀತಿಯನ್ನು ಕಳುಹಿಸಿದ್ದಾರೆ. ಮಗುವು ಬಹಳ ಸಂತೋಷವಾಗಿದ್ದಾರೆ. ಅವರ ಶರೀರದ ಸಂಸ್ಕಾರವಾಗುವವರೆಗೆ ಮಾತ್ರ ಅವರು ವತನದಲ್ಲಿ ಇರುತ್ತಾರೆ. ಅದರ ನಂತರ ಮಗುವು ವಿಶ್ವ ಸೇವೆಗಾಗಿ ಹೊರಡುತ್ತಾರೆ. ಮತ್ತು ಯಾರಾದರೂ ಜನಕ್ ಮಗುವಿನ ಜನ್ಮ ಕೂಡ ಆಗುತ್ತದೆ ಎಂದು ಯೋಚಿಸುತ್ತಿದ್ದಾರೆ. ಅವರು ಹಾಗೆ ಯೋಚಿಸಬಾರದು, ಏಕೆಂದರೆ ಮಗುವು ಈಗ ನೇರವಾಗಿ ಸತ್ಯಯುಗಕ್ಕೆ ಬರುತ್ತಾರೆ. ತಮ್ಮ ಸಂಪೂರ್ಣತೆಯನ್ನು ಸಾಧಿಸಿದ್ದಾರೆ. ಒಂದು ವೇಳೆ ಮತ್ತೆ ಬರಬೇಕಾಗಿದ್ದರೆ 2-3 ವರ್ಷಗಳ ಮೊದಲೇ ಶರೀರ ಬಿಡುತ್ತಿದ್ದರು. ತಮ್ಮ ಪೂರ್ಣತೆಯನ್ನು ಸಾಧಿಸಿ ಹೋಗಿದ್ದಾರೆ. ಆದ್ದರಿಂದ ನೇರವಾಗಿ ಸತ್ಯಯುಗಕ್ಕೆ ಬರುತ್ತಾರೆ. ಯಾರಾದರೂ ಹೇಳಬಹುದು, ಜನಕ್ ಮಗುವು ಇದರಲ್ಲಿದ್ದಾರೆ ಅದರಲ್ಲಿದ್ದಾರೆ ಎಂದು. ಇನ್ನು ಕೆಲವರು ಹೇಳಬಹುದು, ನಾವು ನೋಡಿ ಬಂದಿದ್ದೇವೆ, ಜನಕ್ ಮಗುವು ಅಲ್ಲಿ ಶರೀರ ತಳೆದಿದ್ದಾರೆ ಎಂದು, ಅಂದ್ರೆ ಜನ್ಮ ಪಡೆದಿದ್ದಾರೆ ಎಂದು. ಹಾಗಾದರೆ ಇದಕ್ಕೆ ಏನು ಹೇಳುವುದು ಸಹೋದರರೇ? ಅದು ಅವರವರ ಬುದ್ಧಿ. ನಾವಂತೂ ಪೂರ್ತಿಯಾಗಿ ಸ್ಪಷ್ಟಪಡಿಸುತ್ತಿದ್ದೇವೆ. ಜಾನ್ಕಿ ದಾದಿಯು ಈಗ ಮೇಲೆ ಕುಳಿತು ಮೇಲಿನಿಂದಲೇ ಸೇವೆ ಮಾಡುತ್ತಾರೆ, ಸರಿ ತಾನೆ? ಪ್ರಶ್ನೆ. ಯಾರೋ ಕೇಳಿದರು, ಇದರ ಅರ್ಥ ಬಾಬಾ ಸಮಯ ಬಹಳ ಕಡಿಮೆ ಇದೆಯೇ? ಉತ್ತರ. ಅರೆ, ಇದನ್ನೇ ಇಶಾರೆ ಮಾಡುತ್ತಿದ್ದೇವೆ, ಅಂದ್ರೆ ಸೂಚನೆ ಕೊಡುತ್ತಿದ್ದೇವೆ. ಸಮಯ ಬಹಳ ಕಡಿಮೆ ಇದೆ. ಈಗ ನೀವು ನೋಡಿ, ಯಾರು ಕೋಟ್ಯಾಧಿಪತಿ ಬೀದಿಪಾಲು ಇಬ್ಬರು ಸಮಾನರಾದರಲ್ಲವೇ? ಕೋಟ್ಯಾಧಿಪತಿಯು ತನ್ನದೆಲ್ಲವನ್ನೂ ಕೊಟ್ಟರು ಅವನ ಪ್ರಾಣವು ಉಳಿಯುತ್ತದೆಯೇ? ಇಲ್ಲ, ಇಬ್ಬರು ಸಮಾನ ರೂಪಕ್ಕೆ ಬಂದರಲ್ಲವೇ? ಈಗ ಇಬ್ಬರು ಸಮಾನರು. ಈಗ ಯಾರೇ ರಾಜನಾಗಿರಲಿ
ಅಥವಾ ಭಿಕ್ಷುಕನಾಗಿರಲಿ, ಈಗಲೂ ನೀವು ಭಗವಂತನ ಶಕ್ತಿಗಳನ್ನು ಗುರುತಿಸದಿದ್ದರೆ ಮೂರ್ಖರೆಂದೇ ಹೇಳಲಾಗುತ್ತದೆ. ಈಗಲೂ ಗೊಂದಲದಲ್ಲಿದ್ದರೆ ಇದ್ದಾರೋ ಇಲ್ಲವೋ ಎಂದು ಬಾಬಾ ಎಲ್ಲರನ್ನೂ ಕರೆದುಕೊಂಡು ಹೊರಟು ಬಿಡುತ್ತಾರೆ. ಯಾವ ಮಕ್ಕಳು ಇದ್ದಾರೋ ಇಲ್ಲವೋ ಎಂಬ ಪ್ರಶ್ನೆಯಲ್ಲಿ ಸಿಲುಕಿಕೊಂಡಿದ್ದಾರೋ ಆ ಮಕ್ಕಳಿಗೆ ಬಾಬಾ ಈಗಲೂ ಹೇಳುತ್ತಿದ್ದಾರೆ, ಮೇಲೆ ಹೋಗಿದ್ರು ದೊಡ್ಡ ದೃಶ್ಯವನ್ನು ನೋಡುತ್ತೀರಿ, ಈ ಕ್ಷಣವನ್ನು ನೋಡುತ್ತೀರಿ, ಸಮಯವನ್ನು ನೋಡುತ್ತೀರಿ. ಇದು ಎಲ್ಲಾ ಮಕ್ಕಳಿಗೆ ಬಾಪ್ ದಾದಾರವರ ಸಂದೇಶವಾಗಿದೆ. ಬಾಬಾ ಬಂದಾಗ ಆರಂಭದಲ್ಲಿ ಬಂದರು, ಯಜ್ಞದ ಆದಿಯಲ್ಲಿ ಬಂದರು, ಸ್ಥಾಪನೆ ಮಾಡಿದರು. ಬಹಳ ಪ್ರೀತಿಯ ಸಾಗರ ವಾ ನನ್ನ ಮಧುರ ಬಾಬಾ, ಪ್ರೀತಿಯ ಬಾಬಾ. ಆದರೆ ಅದೇ ತಂದೆ ಈಗ ಬೇರೆ ಉಡುಪು ಧರಿಸಿದಾಗ ಏನಾಗುತ್ತಾರೆ? ಮಹಾಕಾಲ ಹೇಳುತ್ತಾರಲ್ಲವೇ, ಬ್ರಹ್ಮನ ಮೂಲಕ ಸ್ಥಾಪನೆ ಮತ್ತು ಶಂಕರನ ಮೂಲಕ ವಿನಾಶ ಎಂದು. ಶಂಕರನು ಈಗಲೂ ಕುಳಿತಿದ್ದಾನೆ. ಏಕೆ? ಏನನ್ನೂ ಮಾಡುತ್ತಿಲ್ಲ. ಮೂಲಕ ಆಗುತ್ತದೆ ಎಂದರೆ ಅವರಲ್ಲಿ ಬಂದು ಅವರ ಮೂಲಕ ಆಗುತ್ತದೆ. ಎಷ್ಟು ಅದ್ಭುತವಾದ ವಿಷಯವಲ್ಲವೇ? ನಮ್ಮ ಬಾಬಾ ಬಂದು ಏನು ಹೇಳುತ್ತಾರೆ? ನಾನೇನು ನನ್ನ ಮಕ್ಕಳನ್ನು ವಿನಾಶ ಮಾಡುತ್ತೇನೆಯೇ? ನಾನು ವಿನಾಶ ಮಾಡಿದರೆ ನನ್ನ ಮೇಲೆ ಪಾಪಕರ್ಮ ಅಂಟಿಕೊಳ್ಳುತ್ತದೆ. ಹೀಗೆಯೇ ಹೇಳುತ್ತಾರಲ್ಲವೇ? ಅವರು ಬಹಳ ಹುಷಾರಾಗಿದ್ದಾರೆ ಸಹೋದರರೇ. ಹೇಳುತ್ತಾರೆ, ನಾನು ಏಕೆ ವಿನಾಶ ಮಾಡಲಿ? ನಾನಂತೂ ಆತ್ಮಗಳ ತಂದೆಯಲ್ಲವೇ? ಇಷ್ಟು ಪಾಪವನ್ನು ನಾನು ಬಂದು ಹಂಚಿಕೊಳ್ಳುತ್ತೇನೆಯೇ? ಶರೀರದಲ್ಲಿ ಬಂದು ಮಾತನಾಡುತ್ತಾರೆ. ಶರೀರದಿಂದ ಹೊರಗಿನ ವಾಣಿಯಲ್ಲ ಇದು. ಮತ್ತು ಅದೇ ತಂದೆ ಉಡುಪನ್ನು ಬದಲಾಯಿಸಿದಾಗ ಮತ್ತು ಉಡುಪನ್ನು ಕೂಡ ಅಂತಹದ್ದೇ ತಯಾರಿಸಿಟ್ಟಿದ್ದಾರೆ. ಪಾಪಕರ್ಮ ಅಂಟಿಕೊಳ್ಳುವಂತಹ ಯಾವುದೇ ಮನುಷ್ಯನ ಉಡುಪಲ್ಲ ಅದು. ಒಂದು ವೇಳೆ ಯಾರಾದರೂ ಒಬ್ಬ ವ್ಯಕ್ತಿ ವಿನಾಶ ಮಾಡಿದರೆ ಪಾಪಕರ್ಮ ಯಾರ ಮೇಲೆ ಅಂಟುತ್ತದೆ? ಯಾರು ಮಾಡಿರುತ್ತಾರೋ ಅವರ ಮೇಲೆಯೇ. ಅವರು ಆ ಉಡುಪನ್ನು ಹೇಗೆ ತಯಾರಿಸಿದರು? ಯಾವುದೇ ಮಣ್ಣಿನಿಂದ ತಯಾರಿಸಿಲ್ಲ, ಬೆಳಕಿನಿಂದ ತಯಾರಿಸಿದ್ದಾರೆ. ಇದರಿಂದ ಯಾವ ಪಾಪಕರ್ಮ ಹತ್ತಿಕೊಳ್ಳುವುದಿಲ್ಲ. ಅರ್ಥವಾಯಿತೆ? ಆ ಸೂಕ್ಷ್ಮವತನದ ಉಡುಪು ಶರೀರ ಮಣ್ಣಿನಿಂದ ತಯಾರಿಸಿದೆಯೇ ಪಾಪಕರ್ಮ ಅಂಟಿಕೊಳ್ಳಲು, ಶಿಕ್ಷೆ ತಿನ್ನಲು, ಪೆಟ್ಟು ತಿನ್ನಲು? ಅದು ಬೆಳಕಿನ ಶರೀರದಿಂದ ಮಾಡಲ್ಪಟ್ಟಿದೆ. ಹೊಡೆಯಿರಿ. ಯಾರಿಗೆ ಹೊಡೆಯುತ್ತೀರಿ? ಯಾರನ್ನು ಬಡಿಯುತ್ತೀರಿ? ಯಾರಿಗೆ ಶಿಕ್ಷೆ ಕೊಡುತ್ತೀರಿ? ಈಗ ಹೇಳಿ. ಬಾಬಾ ಬಹಳ ಸುಜಾನರಾಗಿದ್ದಾರೆ. ನಮ್ಮ ಬಾಬಾ ಬಹಳ ಹುಷಾರಾಗಿದ್ದಾರೆ. ಅವರು ಏನು ಹೇಳುತ್ತಾರೆ? ಮನೆಗೆ ಹೋಗುತ್ತೇವೆ, ಅಲ್ಲಿಂದ ಇಂತಹ ಸೃಷ್ಟಿಯನ್ನು ನೋಡುತ್ತೇವೆ. ಯಾರಾದರೂ ತಿಳಿದವರು ಇದ್ದಾರೆ? ಹೇಳುತ್ತಾರೆ, ಬಾಬಾ ನಾವು ನಿಮ್ಮ ಮಕ್ಕಳು. ಯಾವ ಮಕ್ಕಳು? ನಮಗೆ ಗೊತ್ತಿಲ್ಲ. ಬಾಬಾ ಹೀಗೆ ಹೇಳುತ್ತಾರೆ, ಯಾರು ಇವರು? ನಾವು ಈ ಸೃಷ್ಟಿಯಲ್ಲಿ ನಿಮ್ಮಂತೆಯೇ ಆಗಿ ಎಷ್ಟು ಪ್ರೀತಿಯಿಂದ ತಿಳಿಸಿ ಹೇಳಿದೆವು. ಮಕ್ಕಳೇ, ಒಪ್ಪಿಕೊಳ್ಳಿ, ಪುರುಷಾರ್ಥ ಮಾಡಿ. ಈಗ ಹೋಗಬೇಕಿದೆ ಎಂದು. ಅಲ್ಲಿಯವರೆಗೆ ತಂದೆಯಾಗಿದ್ದೆವು, ಈಗ ನಮ್ಮ ಉಡುಪು ಬದಲಾಗಿದೆ. ಹೇಗೆ ಒಬ್ಬ ತಂದೆಯಾಗಿರುತ್ತಾರೆ ಮತ್ತು ಶಿಕ್ಷಕರೂ ಆಗಿರುತ್ತಾರೆ. ಮನೆಯಲ್ಲಿ ತಂದೆಯಾಗಿದ್ದಾಗ ಪ್ರೀತಿಯನ್ನು ಕೊಡುತ್ತಾರೆ, ಶಾಲೆಗೆ ಬಂದಾಗ ಶಿಕ್ಷಕರಾಗುತ್ತಾರೆ. ಮತ್ತು ಅವರ ಮಗು ಓದದಿದ್ದರೆ ಅದೇ ಶಾಲೆಯಲ್ಲಿದ್ದರೂ ಆ ಮಗುವಿಗೆ ಸರಿಯಾಗಿ ಹೊಡೆಯುತ್ತಾರೆ. ಬೇರೆ ಮಗುವಿಗೆ 2 ಏಟು ಬಿದ್ದರೆ ಆ ಮಗುವಿಗೂ 2 ಏಟು ಬೀಳುತ್ತದೆ. ಏಕೆಂದರೆ ಅವರು ಶಿಕ್ಷಕರಾಗಿದ್ದಾರೆ. ಹೊಡೆಯುತ್ತಾರೆ. ಇದು ನನ್ನ ಮಗು ಎಂದು ನೋಡುವುದಿಲ್ಲ, ಅವಶ್ಯವಾಗಿ ನೋಡುವುದಿಲ್ಲ. ಏಕೆಂದರೆ ಆ ಸಮಯದಲ್ಲಿ ಅವರು ಶಿಕ್ಷಕರು. ಮನೆಗೆ ಬಂದಾಗ ಬೇಕಾದರೆ ನೋಡುತ್ತಾರೆ, ಅರೆ ಎಷ್ಟು ಏಟು ಬಿದ್ದಿದೆ, ನಡೆ ಬಾ ಮುಲಾಮು ಹಚ್ಚೋಣ ಎಂದು. ಹೌದು, ಅವರು ಹಾಗೆಯೇ ಇದ್ದಾರೆ. ಆದ್ದರಿಂದ ಈಗ ಮತ್ತೆ ತಮ್ಮ ರೂಪವನ್ನು ಧಾರಣೆ ಮಾಡಿಕೊಳ್ಳಲಿದ್ದಾರೆ. ಮಹಾಕಾಲ ಸಿದ್ಧವಾಗಿದ್ದಾನೆ. ಮಕ್ಕಳಿಗೆ ವಿಶೇಷ ಸಂದೇಶ ನೀಡುತ್ತಿದ್ದಾರೆ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇದ್ದಾರೋ ಇಲ್ಲವೋ ಎಂಬ ಗೊಂದಲದಲ್ಲಿ ಅವರು ಸದಾ ಇದ್ದಾರೆ, ಸದಾ ಇದ್ದರೂ ಸದಾ ಇರುತ್ತಾರೆ. ಈಗ ಹೇಳಿ, ಏನಾಗುತ್ತದೆ? ಸರಿ ತಾನೇ ಮಕ್ಕಳೇ? ಪೂರ್ಣ ಕತೆ ಅರ್ಥವಾಯಿತೆ? ನೆಗ್ಲೆಕ್ಟ್ ಮಾಡಬೇಡಿ. ಶಿಕ್ಷಣದ ಕಡೆಗೆ ಗಮನ ಕೊಡಿ. ಮನೆಯಲ್ಲಿ ಗೀತ ಪಾಠಶಾಲೆ ಇರುತ್ತದೆ ಎಂದು ಬಾಬಾ ಹೇಳಿದ್ದರು. ಇದು ಅದೇ ಸಮಯವಾಗಿದೆ. ಯಾವಾಗ ಮನೆಯಲ್ಲಿ ಗೀತ ಪಾಠಶಾಲೆ ಬಂದಿದೆಯೋ
ಮತ್ತು ಈಗ ಪ್ರತಿಯೊಂದು ಆತ್ಮವು ನನ್ನ ಬಾಬಾ ಬಂದರು ಎಂದು ಹೇಳುವ ಸಮಯವು ಬರಲಿದೆ. ಒಂದು ಹೆಜ್ಜೆ ಪೂರ್ಣವಾಯಿತು. ಮನೆ ಮನೆಯಲ್ಲಿ ಗೀತಾ ಪಾಠಶಾಲೆ ಸಿದ್ಧವಾಗಿದೆ. ಈಗ ಎರಡನೇ ಹೆಜ್ಜೆ, ನನ್ನ ಬಾಬಾ ಬಂದರು ಮತ್ತು ಅದರ ನಂತರ ಹೇಳುತ್ತಾರೆ, ಜೊತೆಯಲ್ಲಿ ನಡೆಯುತ್ತೇವೆ, ಜೊತೆಯಲ್ಲಿ ಇರುತ್ತೇವೆ, ಜೊತೆಯಲ್ಲಿ ಸಾಯುತ್ತೇವೆ, ಜೊತೆಯಲ್ಲಿ ಬದುಕುತ್ತೇವೆ. ಅದರ ನಂತರ ಈಗ ಏನಾಗುತ್ತದೆ? ಯಾರೋ ಹೇಳಿದರು, ಎಲ್ಲರೂ ಭಗವಂತನನ್ನು ನೆನಪು ಮಾಡುತ್ತಿದ್ದಾರೆ, ಭಗವಂತನನ್ನು ಒಲಿಸಿಕೊಳ್ಳುತ್ತಿದ್ದಾರೆ. ಬಾಬಾ, ಹೇ ಭಗವಂತ ಒಪ್ಪಿಕೋ ಎಂದು, ಹೇ ಭಗವಂತ ಇದನ್ನು ಒಪ್ಪಿಸಿಕೋ, ನಾವು ಇಷ್ಟು ಪ್ರಸಾದ ಅರ್ಪಿಸುತ್ತೇವೆ ಎಂದು. ಕೆಲವರು ಏನು ಹೇಳುತ್ತಾರೆ ಗೊತ್ತೇ? ಒಬ್ಬರಿಗೊಬ್ಬರು ಹೇಳುತ್ತಾರೆ, ಅರೆ ಈಗ ನಿಮ್ಮ ಶಿವ ಬಾಬಾ ಎಲ್ಲಿ ಹೋದರು ಹೇಳಿ, ಅವರು ಸರಿ ಮಾಡಲಿ ಎಂದು. ಅವರಿಗೆ ಹೇಳಿ, ಬಾಬಾ ಸರಿ ಮಾಡಬೇಕೆ? ಈಗ ತಂದೆಯೂ ಅವರಿಗೆ ಹೇಳುತ್ತಿದ್ದಾರೆ, ಏಕೆ? ಬಾಬಾರನ್ನು ಕೇಳಿ ನೀವು ಪಾಪಕರ್ಮ ಮಾಡಿದ್ದೀರಾ? ಬಾಬಾರವರನ್ನು ಕೇಳಿ ನೀವು ತಪ್ಪು ಕೆಲಸ ಮಾಡಿದ್ದೀರಾ? ಬಾಬಾ ನಾವು ಇದನ್ನು ಮಾಡೋಣವೇ ಎಂದು. ಇಲ್ಲ ತಾನೆ? ಈ ಸೃಷ್ಟಿ ಗೋಳಾಕಾರವಾಗಿದೆ. ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ, ಏನನ್ನು ಎಸೆಯುತ್ತೀರೋ ಅದು ಮರಳಿ ಬರುತ್ತದೆ. ಬಾಯಿಂದ ದುಃಖ ನೀಡುವ ಯಾವ ಶಬ್ದಗಳನ್ನು ಹೊರಹಾಕುತ್ತೀರೋ ಅವುಗಳೇ ಸುತ್ತಿ ನಿಮ್ಮ ಬಳಿ ಬರುತ್ತವೆ. ಅಳಿಸಿದರೆ ಅಳುತ್ತೀರಿ, ಏನನ್ನು ಉಣಿಸುತ್ತೀರೋ ಅದನ್ನೇ ಉಣ್ಣುತ್ತೀರಿ. ಇವತ್ತಿನ ಜಗತ್ತಿನಲ್ಲಿ ನೋಡಿ, ಯಾರಾದರೂ ಯಾರ ಮನೆಗಾದರೂ ಹೋದರೆ ಮತ್ತು ಅವರಿಗೆ ಅವರು ಚೆನ್ನಾಗಿ ಉಪಚಾರ ಮಾಡಿದರೆ, ಅಂದ್ರೆ ಸತ್ಕಾರ ಮಾಡಿದರೆ ಏನಾಗುತ್ತದೆ? ನಂತರ ಅವರು ಅವರ ಮನೆಗೆ ಹೋದರೆ ಅವರು ಏನು ಮಾಡುತ್ತಾರೆ? ಚೆನ್ನಾಗಿಯೇ ಸತ್ಕಾರ ಮಾಡುತ್ತಾರಲ್ಲವೇ? ಒಂದು ವೇಳೆ ಅವರು ಇವರ ಮನೆಗೆ ಬಂದಾಗ ಅವರು ಕುಳಿತುಕೊಳ್ಳಲು ಕೂಡ ಜಾಗ ಕೊಡದಿದ್ದರೆ, ಅವರು ಮುಂದಿನ ಬಾರಿ ಬಂದಾಗ ಅವರು ಹಾಗೆಯೇ ಮಾಡುತ್ತಾರೆ. ಅರ್ಥವಾಯಿತಲ್ಲವೇ? ಈ ಸೃಷ್ಟಿಯಲ್ಲಿ ನೀವು ಏನು ಮಾಡುತ್ತೀರೋ ಅದು ಸುತ್ತಿ ಮತ್ತೆ ಬಂದೇ ಬರುತ್ತದೆ. ಈಗಲೂ ಸಮಯವಿದೆ. ತಂದೆಯು ಮತ್ತೆ ಒಂದು ಅವಕಾಶ ಕೊಡುತ್ತಿದ್ದಾರೆ. ಎಲ್ಲಾ ಮಕ್ಕಳು ವಿಶೇಷ ಗಮನ ಕೊಡಲಿ. ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ, ಕರ್ಮಗಳ ಮೇಲೆ ಗಮನ ಹರಿಸಿ ಮತ್ತು ಈಗ ನಿಮ್ಮ ಬಗ್ಗೆಯೂ ಗಮನವಿರಲಿ. ತಂದೆಯಂತೂ ಗಮನ ಹರಿಸಿಯೇ ಹರಿಸುತ್ತಾರೆ. ನಿಶ್ಚಯ ಬುದ್ಧಿಯುಳ್ಳವರಾಗಿದ್ದಾಗ ಮಾತ್ರ ತಂದೆಯು ಗಮನ ಹರಿಸುತ್ತಾರೆ. ತಂದೆಯು ಒಂದು ವಿಶೇಷ ಗಮನವನ್ನು ಸೆಳೆಯುತ್ತಿದ್ದಾರೆ. ನಿಶ್ಚಯ ಬುದ್ಧಿಯುಳ್ಳವರು ಮತ್ತು ಆತ್ಮದ ಅಭ್ಯಾಸದಲ್ಲಿ ಪಕ್ಕಾ ಇರುವ ಮಕ್ಕಳ ಬಗ್ಗೆ ತಂದೆಯು ಅವಶ್ಯವಾಗಿ ಗಮನ ಹರಿಸುತ್ತಾರೆ. ನೆಗ್ಲೆಕ್ಟ್ ಮಾಡಿ ಎಂದು ಹೇಳುತ್ತಿಲ್ಲ, ಸುರಕ್ಷತೆಯನ್ನು ಕಾಪಾಡಿಕೊಂಡು ನಿಶ್ಚಯ ಬುದ್ಧಿಯುಳ್ಳವರಾಗಿ ಎಂದು ಹೇಳುತ್ತಿದ್ದಾರೆ. ನಾವು ಅಲ್ಲಿಗೆ ಹೋಗುತ್ತೇವೆ ಮತ್ತು ಬಾಬಾ ನಮ್ಮನ್ನು ಉಳಿಸುತ್ತಾರೆ ಎಂಬಂತಹ ಮೂರ್ಖತನದ ಕೆಲಸಗಳನ್ನು ಮಾಡಬೇಡಿ. ಪ್ರಪಂಚದ ಸರ್ಕಾರದಿಂದ ಏನೇನು ಆದೇಶಗಳು ಬಂದಿವೆಯೋ ಅವುಗಳ ಮೇಲೆ ಗಮನ ಹರಿಸಿ ಮತ್ತು ಎಲ್ಲಾ ಮಕ್ಕಳು ತಮ್ಮ ಮನೆಯಲ್ಲಿ ಕುಳಿತು ಓಂಕಾರದ ಉಚ್ಚಾರಣೆಯನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕನಿಷ್ಠ 10 ನಿಮಿಷಗಳ ಕಾಲ ಮಾಡುತ್ತೀರಿ. ಸರಿ ತಾನೆ? ಅಂದ್ರೆ ಇದು ಕೊರೋನಾ ಟೈಮಲ್ಲಿ ಬಾಬಾ ಏನ್ ಸರ್ಕಾರದಿಂದ ಏನ್ ಡೈರೆಕ್ಷನ್ ಬಂದಿರುತ್ತೆ ಅದನ್ನ ಫಾಲೋ ಮಾಡಿ ಅಂತ ಹೇಳಿದ್ರು. ಇದನ್ನು ಎಲ್ಲಾ ಮಕ್ಕಳಿಗೂ ತಿಳಿಸಿ. ನೀವು ಮಕ್ಕಳು ಕೂಡ ಮಾಡುತ್ತಿದ್ದೀರಲ್ಲವೇ? ಹೌದು, ಮಾಡಿ, ಚೆನ್ನಾಗಿ ಮಾಡಿ. ಎಲ್ಲಾ ಮಕ್ಕಳೇ ಕೇಳಿಸಿಕೊಳ್ಳುತ್ತಿದ್ದೀರಾ? ಮತ್ತೆ ನೋಡಲು ಬರುತ್ತೇವೆ, ಸರಿ ತಾನೆ ಮಕ್ಕಳೇ? ಎಲ್ಲಾ ಮಕ್ಕಳಿಗೆ ನೆನಪು ಪ್ರೀತಿಯನ್ನು ತಿಳಿಸಿ. ಮಧುರಾತಿ ಮಧುರ ನೆನಪು ಪ್ರೀತಿಗಳು, ಸತ್ಯಯುಗದ ವೃಕ್ಷಗಳು ಕಾಣಿಸುತ್ತಿವೆ. ಎಲ್ಲರೂ ತಮ್ಮ ತಮ್ಮ ಸ್ಥಿತಿಯನ್ನು ಭದ್ರಪಡಿಸಿಕೊಳ್ಳಿ, ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಿ. ಸರಿ ತಾನೆ ಮಕ್ಕಳೇ? ಒಳ್ಳೆಯದು. ಹೊರಡೋಣವೇ? ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಪುಣ್ಯಾತ್ಮ ಭವ. ನೀವು ಮಕ್ಕಳು ವಿಶ್ವದ ಸರ್ವಶ್ರೇಷ್ಠ ಮಹಾನ್ ಪುಣ್ಯಾತ್ಮರಾಗಿದ್ದೀರಿ. ನೀವು ನಿಮ್ಮ ಪುಣ್ಯದ ಬಂಡವಾಳದಿಂದ ಅನೇಕ ಬಡವರನ್ನು ಸಾಹುಕಾರರನ್ನಾಗಿ ಮಾಡುವವರಾಗಿದ್ದೀರಿ. ನಿಮ್ಮ ಪ್ರತಿಯೊಂದು ಸಂಕಲ್ಪ ಮತ್ತು ಪ್ರತಿಯೊಂದು ಕ್ಷಣವು ನಿಮ್ಮ ಮತ್ತು ಇತರ ಆತ್ಮಗಳ ಪ್ರತಿ ಪುಣ್ಯದ ಖಾತೆಯನ್ನು ಜಮಾ ಮಾಡುವ ಮತ್ತು ಮಾಡಿಸುವಂತದ್ದಾಗಿದೆ. ನೀವು ಸದಾ ಯಾವುದಾದರೊಂದು ಖಜಾನೆಯ ಮಹಾದಾನವನ್ನು ಮಾಡಿ ಪುಣ್ಯವನ್ನು ಗಳಿಸುವವರಾಗಿದ್ದೀರಿ. ನಿಮ್ಮ ನಯನಗಳಲ್ಲಿ ಬಾಪ್ ದಾದಾರವರ ಮೂರ್ತಿ
ಮತ್ತು ಮುಖದಲ್ಲಿ ಬಾಪ್ ದಾದಾರವರ ಚಾರಿತ್ರ್ಯವಿದೆ. ಈಗ ವಿಶ್ವ ಕಲ್ಯಾಣಿಯಾಗಿ ದಯಾಮಯಿ ಕಿರಣಗಳ ಮೂಲಕ 4 ಕಡೆಯ ದುಃಖ ಮತ್ತು ಅಶಾಂತಿಯ ಅಂಧಕಾರವನ್ನು ದೂರ ಓಡಿಸಿ ಒಳ್ಳೆಯದು. ಓಂ ನಮಃ ಶಿವಾಯ.